Hello everyone, welcome to Physics Web Talk. ಈ ವಿಡಿಯೋದಲ್ಲಿ ಕಾಂಬಿನೇಷನ್ ಆಫ್ ಟೂ ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್ ಅಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಡೆರಿವೇಶನ್ ಅನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ತರ ಕ್ವಶನ್ ಕೇಳ್ತಾರೆ ಅಂದ್ರೆ ಒಬ್ಟೈನ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ ಟೂ ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್ ಅಂತ ಕೇಳ್ತಾರೆ. ಈ ಕ್ವಶನ್ 3 ಮಾರ್ಕ್ಸ್ ಗಾರು ಕೇಳಬಹುದು ಅಥವಾ 5 ಮಾರ್ಕ್ಸ್ ಗಾರು ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾವೇನ್ ಕನ್ಸಿಡರ್ ಮಾಡ್ಕೊಬೇಕು ಅಂದ್ರೆ ವಿ ನೀಡ್ ಟು ಕನ್ಸಿಡರ್ ಟೂ ಥಿನ್ ಲೆನ್ಸಸ್, ಎರಡು ಥಿನ್ ಲೆನ್ಸ್ ನ ಕನ್ಸಿಡರ್ ಮಾಡ್ಕೊಬೇಕು. ಅದನ್ನ ನಾನು ಲೆನ್ಸ್ ಎ ಮತ್ತೆ ಲೆನ್ಸ್ ಬಿ ಅಂತ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ದೀಸ್ ಟೂ ಲೆನ್ಸಸ್ ಆರ್ ಕೆಪ್ಟ್ ಇನ್ ಕಾಂಟ್ಯಾಕ್ಟ್ ಆಸ್ ಶೋನ್ ಇನ್ ದಿಸ್ ಫಿಗರ್. ಇವಾಗ F1 ಬಿ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಎ ಅಂತ ತಗೊಳ್ಳೋಣ ಅಂಡ್ F2 ಬಿ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಬಿ ಅಂತ ನಾವು ತಗೊಳ್ಳೋಣ. ಇಲ್ಲಿ ಅಬ್ಸರ್ವ್ ಮಾಡಿ ಫಿಗರ್ ಅಲ್ಲಿ ದೇರ್ ಈಸ್ ಅ ಲೈನ್ ದಟ್ ಈಸ್ ಪಾಸಿಂಗ್ ಥ್ರೂ ದ optic center of these two lenses. We call that as a principal axis. On that principal axis ಒಂದು luminous point object ಓನ ಕನ್ಸಿಡರ್ ಮಾಡ್ಕೊಂತೀವಿ. luminous point object ಅಂದ್ರೆ ಏನು ಇಲ್ಲ, ಯಾವ ಒಂದು ಆಬ್ಜೆಕ್ಟ್ ತನ್ನಷ್ಟಕ್ಕೆ ತಾನೇ ಲೈಟ್ ಅನ್ನ ಎಮಿಟ್ ಮಾಡುತ್ತೋ ಅದನ್ನ ನಾವು luminous point object ಅಂತ ಕರಿತೀವಿ. This is kept at a distance u from the lens combination. Let us consider the two rays emerging from this luminous point object O. One is incident along the principal axis. This ray passes through without any deviation. Innondu ray enagtade that is incidenting on the lens A. It is after refraction again it is incidenting on the lens B. And after refraction this ray meets the principal axis at a point I which is at a distance V from the lens combination. ಇವಾಗ ಇಲ್ಲಿ I1 ಅಂತ ಬರ್ದೇನಿ. ಇಲ್ಲಿ ಏನಕ್ಕೆ ನಾನು I1 ಅಂತ ಬರ್ದೇನಿ ಅಂದ್ರೆ ಇಲ್ಲಿ ನಾವು ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ ಟೂ ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್ ಅಲ್ಲಿ ನಾವು ಡಿರೈವ್ ಮಾಡಬೇಕಾದ್ರೆ ಫಸ್ಟ್ ರಿಫ್ರಾಕ್ಷನ್ ಅಟ್ ಫಸ್ಟ್ ಲೆನ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಂತೀವಿ. ಫಾರ್ ದ ರಿಫ್ರಾಕ್ಷನ್ ಅಟ್ ದ ಫಸ್ಟ್ ಲೆನ್ಸ್ ದಟ್ ಈಸ್ ಇನ್ ದ ಆಬ್ಸೆನ್ಸ್ ಆಫ್ ದ ಲೆನ್ಸ್ ಬಿ ಏನಾಗುತ್ತೆ, ದ ಇಮೇಜ್ ವಿಲ್ ಬಿ ಪ್ರೊಡ್ಯೂಸ್ ಅಟ್ I1. ಈ ಇಮೇಜ್ ಏನಾಗುತ್ತೆ ದಟ್ ವಿಲ್ ಆಕ್ಟ್ ಆಸ್ ಅನ್ ವರ್ಚುವಲ್ ಆಬ್ಜೆಕ್ಟ್ ಫಾರ್ ದ ರಿಫ್ರಾಕ್ಷನ್ ಅಟ್ ದ ಸೆಕೆಂಡ್ ಲೆನ್ಸ್ ಬಿ. ಅದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಫಾರ್ ದ ರಿಫ್ರಾಕ್ಷನ್ ಅಟ್ ಲೆನ್ಸ್ ಎ ನ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ಇನ್ ದ ಆಬ್ಸೆನ್ಸ್ ಆಫ್ ಲೆನ್ಸ್ ಬಿ ಇಮೇಜ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ದೆ, I1 ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ದೆ. ದಟ್ ಈಸ್ ಅಟ್ ಎ ಡಿಸ್ಟೆನ್ಸ್ V1 ಫ್ರಮ್ ದ ಲೆನ್ಸ್. ಇವಾಗ ನಿಮ್ಗೆ ಥಿನ್ ಲೆನ್ಸ್ ಫಾರ್ಮುಲಾ ಗೊತ್ತಿರುತ್ತೆ. ಅಟ್ ದ ಎಂಡ್ ಆಫ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ನಾನು ಈ ಒಂದು ಫಾರ್ಮುಲಾನ ನಿಮ್ಗೆ ಹೇಳ್ಕೊಟ್ಟಿದ್ದೆ. ದಟ್ ಈಸ್ ಥಿನ್ ಲೆನ್ಸ್ ಫಾರ್ಮುಲಾ ದಟ್ ಈಸ್ ಗಿವನ್ ಬೈ 1/v minus 1/u is equal to 1/f. ಜನರಲ್ ಫಾರ್ಮ್ ಅಲ್ಲಿ ನಾವು ಬರೆಯೋದಾದ್ರೆ 1 divided by image distance minus 1 divided by object distance is equal to 1 divided by focal length ಅಂತ ಕೊಡ್ತೀವಿ. ಇವಾಗ ರಿಫ್ರಾಕ್ಷನ್ ಅಟ್ ದ ಫಸ್ಟ್ ಲೆನ್ಸ್ ಹೇಗೆ ನಾವು ಥಿನ್ ಲೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 1 divided by ಇಮೇಜ್ ಡಿಸ್ಟೆನ್ಸ್ ಏನಿದೆ, ಇಮೇಜ್ I1 ಅಲ್ಲಿ ಪ್ರೊಡ್ಯೂಸ್ ಆಗಿರೋದ್ರಿಂದ ಇಮೇಜ್ ಡಿಸ್ಟೆನ್ಸ್ ಏನ್ ತಗೊಬೇಕು ನೀವು V1 ಅಂತ ತಗೊಬೇಕು, ಮೈನಸ್ 1 divided by ಆಬ್ಜೆಕ್ಟ್ ಡಿಸ್ಟೆನ್ಸ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿದೆ U ಇದೆ, therefore 1 divided by U ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 1 divided by ಫೋಕಲ್ ಲೆಂತ್. ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಏನಿದೆ ದಟ್ ಈಸ್ F1 ಇದೆ. ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1 ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ನೌ ಲೆಟ್ ಅಸ್ ಕನ್ಸಿಡರ್ ದ ರಿಫ್ರಾಕ್ಷನ್ ಅಟ್ ದ second lens B. For the refraction at the second lens B, I1 act as a virtual object ಆಗಿ ಆಕ್ಟ್ ಆಗುತ್ತೆ. ಏನಕ್ಕೆ ವರ್ಚುವಲ್ ಆಬ್ಜೆಕ್ಟ್ ಆಗಿ ಆಕ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಇನ್ಸಿಡೆಂಟ್ ಆಗಿರೋ ರೇ. ಈ ಇನ್ಸಿಡೆಂಟ್ ಆಗಿರೋ ರೇನ ನಾವು ಹಿಂದಕ್ಕೆ ಪ್ರೊಡ್ಯೂಸ್ ಮಾಡಿ ನೋಡಿದ್ರೆ ಈ ಪಾಯಿಂಟ್ ಇಂದ ಬರ್ತಾ ಇದೆ ಅಂತ ನಮ್ಗೆ ಕಾಣಿಸುತ್ತೆ. ಅದರಿಂದ ಇದನ್ನ ವರ್ಚುವಲ್ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ ಫಾರ್ ದ ರಿಫ್ರಾಕ್ಷನ್ ಅಟ್ ಲೆನ್ಸ್ ಬಿ. ನೆಕ್ಸ್ಟ್ ಇಲ್ಲಿ ರಿಫ್ರಾಕ್ಷನ್ ಆಗಿ ಈ ರೇ ಏನಾಗಿರುತ್ತೆ ದಟ್ ವಿಲ್ ಮೀಟ್ಸ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಅಟ್ ಎ ಡಿಸ್ಟೆನ್ಸ್ V ಫ್ರಮ್ ದ ಲೆನ್ಸ್. ಇಲ್ಲಿ ಏನ್ ಇಮೇಜ್ ಫಾರ್ಮ್ ಆಯ್ತು ದಟ್ ಈಸ್ ರಿಯಲ್ ಇಮೇಜ್ ಫಾರ್ಮೇಶನ್ ಆಗಿರುತ್ತೆ. ಇವಾಗ ಈ ಒಂದು ಕೇಸ್ಗೆ ನಾವು ಥಿನ್ ಲೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಇಲ್ಲಿ ಏನಿದೆ 1 divided by ಇಮೇಜ್ ಡಿಸ್ಟೆನ್ಸ್ ಏನಿದೆ ದಟ್ ಈಸ್ ಇಮೇಜ್ ಡಿಸ್ಟೆನ್ಸ್ ಈಸ್ V ಇದೆ, ಮೈನಸ್ 1 divided by ಆಬ್ಜೆಕ್ಟ್ ಡಿಸ್ಟೆನ್ಸ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗಿದೆ ದಟ್ ಈಸ್ ಇದು ವರ್ಚುವಲ್ ಆಬ್ಜೆಕ್ಟ್ ಆಗಿರೋದ್ರಿಂದ V1 ಏನಾಗುತ್ತೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ. therefore V1 ಅಂತ ನಾವು ಬರ್ಕೊಬೇಕು. ದಟ್ ಈಸ್ ಈಕ್ವಲ್ ಟು 1 divided by ಫೋಕಲ್ ಲೆಂತ್. ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಬಿ ಏನಿದೆ
that is equal to F2 ಅಂತ ಬರುತ್ತೆ. Call this as equation number 2. ಇವಾಗ ಫಸ್ಟ್ ಅಂಡ್ ಸೆಕೆಂಡ್ ಇಕ್ವೇಶನ್ ಅನ್ನ ಆಡ್ ಮಾಡೋಣ. ಆಡಿಂಗ್ equation 1 and 2 we get ಏನ್ ಬರುತ್ತೆ, that is 1 divided by v1 minus 1 divided by u plus 1 divided by v minus 1 divided by v1 is equal to 1 divided by f1 plus 1 divided by f2 ಅಂತ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ 1 divided by v1 minus 1 divided by v1 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ನಮ್ಗೇನ್ ಬರುತ್ತೆ ಇಲ್ಲಿ 1 divided by v ಫಸ್ಟ್ ಬರ್ಕೊಂತೀನಿ, minus 1 divided by u is equal to 1 divided by f1 plus 1 divided by f2 ಅಂತ ಬರುತ್ತೆ. Call this as equation number 3. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಎರಡು ಲೆನ್ಸ್ ಇದೆಯಲ್ಲ, ಈ ಎರಡು ಲೆನ್ಸ್ ಅನ್ನ ಒಂದು ಲೆನ್ಸ್ ಆಗಿ ರಿಪ್ಲೇಸ್ ಮಾಡ್ತೀವಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಈಕ್ವಿವಲೆಂಟ್ ಲೆನ್ಸ್ ಅಂತ ಹೇಳ್ತೀವಿ. ಅದರ ಫೋಕಲ್ ಲೆಂತ್ ಎಫ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ this will produce us the same effect as this combination. ಇವಾಗ ನಾವೇನ್ ಮಾಡಬೇಕು, ಆಬ್ಜೆಕ್ಟ್ ಯು ಡಿಸ್ಟೆನ್ಸ್ ಅಲ್ಲಿ ಇದೆ, ಇಮೇಜ್ ವಿ ನಲ್ಲಿದೆ. ಇವಾಗ ಆ ಎರಡು ಲೆನ್ಸ್ ನ ಒಂದು ಲೆನ್ಸ್ಗೆ ಕನ್ವರ್ಟ್ ಮಾಡಿದೀವಿ. ಈ ಒಂದು ಕೇಸ್ಗೆ ನಾವು ಥಿನ್ ಲೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 1 divided by ಇಮೇಜ್ ಡಿಸ್ಟೆನ್ಸ್ ಏನಿದೆ ದಟ್ ಈಸ್ ವಿ ಇದೆ, ಮೈನಸ್ 1 divided by ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿದೆ ದಟ್ ಈಸ್ ಯು ಇದೆ, ದಟ್ ಈಸ್ ಈಕ್ವಲ್ ಟು 1 divided by ಫೋಕಲ್ ಲೆಂತ್. ಇವಾಗ ಈಕ್ವಲೆಂಟ್ ಫೋಕಲ್ ಲೆಂತ್ ಏನಿದೆ ಎಫ್ ಅಂತ ಕನ್ಸಿಡರ್ ಮಾಡ್ಕೊಂಡಿರೋದ್ರಿಂದ 1 divided by ಎಫ್ ಅಂತ ಬರುತ್ತೆ. ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 4. ಇವಾಗ ಈಕ್ವೇಶನ್ 3 ಮತ್ತೆ ಈಕ್ವೇಶನ್ 4 ನ ಕಂಪೇರ್ ಮಾಡಿದ್ರೆ ನಮ್ಗೇನ್ ಬರುತ್ತೆ, ಈ ಟರ್ಮ್ ಏನಿದೆ ದಟ್ ಈಸ್ ಈಕ್ವಲ್ ಟು 1 by f ಅಲ್ವಾ. ಅದರಿಂದ ನಾವೇನ್ ಬರ್ಕೊಬಹುದು, ಕಂಪೇರಿಂಗ್ ಈಕ್ವೇಶನ್ 3 and 4 we get 1 by f is equal to 1 by f1 plus 1 by f2 ಅಂತ ಬರುತ್ತೆ. ಇವಾಗ 3 and 4 ನ ಕಂಪೇರ್ ಮಾಡಿದ್ರೆ ನಮ್ಗೇನ್ ಬಂತು, ಎಕ್ಸ್ಪ್ರೆಷನ್ 1 by f is equal to 1 by f1 plus 1 by f2 ಅಂತ ಬರುತ್ತೆ. This is the required expression, that is equivalent of the focal length ಏನಾಗಿರುತ್ತೆ, 1 by f is equal to 1 by f1 plus 1 by f2 ಅಂತ ಬರುತ್ತೆ. ಇಲ್ಲಿವರೆಗೂ ನೀವು ಡಿರೈವ್ ಮಾಡಿದ್ರೆ ನಿಮ್ಗೆ 3 ಅಥವಾ 5 ಮಾರ್ಕ್ಸ್ ಬರುತ್ತೆ. ನೀವು ಬರಿಬೇಕಾದ್ರೆ ನಾನು ಏನೇನು ಕನ್ಸಿಡರೇಷನ್ ಹೇಳಿದ್ನೋ ಅದ್ರ ಜೊತೆಗೆ ನೀವು ಬರಿಬೇಕು. ಇವಾಗ ಪವರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂದ್ರೆ ನೀವೇನ್ ಮಾಡ್ಬೇಕು, ವಿ ನೋ ದಟ್ ಪವರ್ ಈಸ್ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಅಂತ ಗೊತ್ತು. ಅದರಿಂದ ಈ ಎಕ್ಸ್ಪ್ರೆಷನ್ ಅನ್ನ ನೀವೇನಂತ ಬರ್ಕೊಬಹುದು, ಪಿ ಇಸ್ ಈಕ್ವಲ್ ಟು P1 plus P2 ಅಂತ ಬರ್ಕೊಬಹುದು. ಹಿಯರ್ P represents the power of equivalent lengths of focal length f ಅಂತ ಹೇಳ್ಬೋದು, and P1 P2 represents the power of lens A and lens B. ಇಲ್ಲಿವರೆಗೂ ಡಿರೈವ್ ಮಾಡೋದು ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಇನ್ನು 5 ಮಾರ್ಕ್ಸ್ ಡೆರಿವೇಶನ್ಸ್ ಯಾವ್ದು ಬರುತ್ತೆ ಅಂತ ನಾವಾಗಲೇ ವಿಡಿಯೋ ಮಾಡಿ ಹಾಕಿದ್ದೀವಿ. ಯು ಕ್ಯಾನ್ ಗೋ ಅಂಡ್ ವಾಚ್ ದ ಪ್ಲೇ ಲಿಸ್ಟ್. That's it for this video, guys. I'm your teacher Mukund. If you like our efforts, please do subscribe, like, share and comment. I will meet you in the next video. Until then, have a nice day. Bye.